ಮಾನ್ವಿಯಲ್ಲಿ ಜನಶಕ್ತಿ ಕೇಂದ್ರದಿಂದ ಡಿಸೆಂಬರ್ 5ಕ್ಕೆ ಧರಣಿ. ಮಾನ್ವಿಯ ಶಾಸಕರ ಭವನದಿಂದ ಧರಣಿ. ಪ್ರಭುರಾಜ್ ಕೊಡ್ಲಿ ಹೇಳಿಕೆ. ಹೌದು, ಮಾನ್ವಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯಾಗಿ ಬಿಡುಗಡೆಯಾದ ಅನುದಾನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ನಿರ್ಮಿತಿ ಕೇಂದ್ರ, ಕೆಆರ್ಡಿಎಲ್ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಎಂಜಿನಿಯರಿಂಗ್ ಇಲಾಖೆ ವಿರುದ್ಧ ಡಿಸೆಂಬರ್ 5ರಂದು ಶಾಸಕರ ಭವನದ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಜನಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಭುರಾಜ್ ಕೊಡ್ಲಿ ಅವರು ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಪದಾರ್ಥಗಳನ್ನು ಸಮರ್ಪಕವಾಗಿ ಹಾಗೂ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸರಬರಾಜು ಮಾಡಬೇಕು ಮತ್ತು ಹಣ ದುರ್ಬಳಕೆಯಾಗದಂತೆ ತಡೆಯಬೇಕು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ ಮತ್ತು ಬಾಬು ಜಗಜೀವನ್ ರಾವ್ ಭವನ ನಿರ್ಮಿಸಲು ಕ್ರಮ ತೆಗೆದುಕೊಳ್ಳಬೇಕಂತ ಒತ್ತಾಯಿಸಿದರು. ಕಲ್ಮಲಾ ಕ್ರಾಸ್ನಿಂದ ಸಿಂಧನೂರುವರೆಗೂ ನಡೆದಿರುವ ರಾಜ್ಯ ಹೆದ್ದಾರಿಯ ಕಾಮಗಾರಿ ಸುರಕ್ಷತೆ ಕ್ರಮ ತೆಗೆದುಕೊಳ್ಳದೆ ಅಂದಾಜು ಪಟ್ಟಿಯಂತೆ ರಸ್ತೆ ಕಾಮಗಾರಿಯನ್ನು ನಿರ್ವಹಿಸದೆ ತೀರಾ ಕಳಪೆ ಮಟ್ಟದ ರಸ್ತೆ ನಿರ್ಮಾಣ ಮಾಡಲಾಗ್ತದೆ. ಮಾನ್ವಿ ಪಟ್ಟಣದಲ್ಲಿ ಹೊಸ ಬಸ್ ನಿಲ್ದಾಣವನ್ನು ಹಳೆ ಡಿಪೋ ಸ್ಥಳದಲ್ಲಿ ನಿರ್ಮಿಸುವುದನ್ನು ಸಾರ್ವಜನಿಕರು ಮತ್ತು ಸಂಚಾರದ ದೃಷ್ಟಿಯಿಂದ ಮರುಪರಿಶೀಲಿಸಬೇಕು ಅಂತ ಆಗ್ರಹಿಸಿದರು. ಎಂಡಿ ಗೌಸ್, ಎನ್ಕೆಎಸ್ ಟಿವಿ 4 ಮಾನ್ವಿ. ಜನತೆಯ ಅಭಿವೃದ್ಧಿಗಾಗಿ ಬರ್ತಕ್ಕಂಥ ಸರ್ಕಾರದ ಅನುದಾನ ದುರ್ಬಳಕೆ ಆಗ್ತಾ ಇದೆ. ಜನತೆಯ ಹಿತವನ್ನು ಜನಪ್ರತಿನಿಧಿಗಳು ಮರೆತಿದ್ದಾರೆ. ಜನತೆಯ ಅಭಿವೃದ್ಧಿಯನ್ನು ಅಧಿಕಾರಿಗಳು ಮರೆತಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಬರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಬರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಅಧಿಕಾರಿಗಳ ಪಾಲಾಗ್ತಾ ಇದೆ, ಜನಪ್ರತಿನಿಧಿಗಳ ಪಾಲಾಗ್ತಾ ಇದೆ. ಇದನ್ನು ಖಂಡಿಸಿ ನಮ್ಮ ಜನಶಕ್ತಿ ಕೇಂದ್ರ ಮತ್ತು ಮೇಜರ್ ಶಾನವಾದ್ ಕಲ್ಯಾಣ ಕರ್ನಾಟಕ ಸಂಘ ಇನ್ನಿತರ ಸಂಘಟನೆ ಜೊತೆಗೂಡಿ ದಿನಾಂಕ 5/12/2024ರಂದು ಶಾಸಕರ ಭವನದ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತೇವೆ. ಯಾಕೆಂತಂದರೆ ಜನತೆಗೆ ಅಭಿವೃದ್ಧಿಗೋಸ್ಕರ ಸುಮಾರು 8 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಇಲ್ಲಿ ಕೇವಲ ಮಾನವೀಯ ಪಟ್ಟಣದ ಅಭಿವೃದ್ಧಿ ಅಂದರೆ ಕೇವಲ ಸಿಸಿ ರಸ್ತೆ ಅಲ್ಲ. ಮಾನ್ವಿ ತಾಲೂಕಿನಲ್ಲಿ ಮಾನ್ವಿ ನಗರದಲ್ಲಿ ಜನಗಳಿಗೆ ನಿವೇಶನ ಇಲ್ಲ, ಜನಗಳಿಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ, ಜನಗಳಿಗೆ ಜಮೀನು ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಆದರೆ ಕೋಟಿ ಕೋಟಿ ಅನುದಾನವನ್ನು ಈ ಜನಪ್ರತಿನಿಧಿಗಳು, ಈ ಅಧಿಕಾರಿಗಳು ಸಿಸಿ ರೋಡ್ ಮಾಡಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಜನಪ್ರತಿನಿಧಿಗಳ ಈ ನಡೆಯನ್ನು, ಅಧಿಕಾರಿಗಳ ಈ ಭ್ರಷ್ಟ ವ್ಯವಸ್ಥೆಯನ್ನು ವಿರೋಧಿಸಿ ಜನತೆಗೆ ಮೂಲಭೂತ ಸೌಕರ್ಯ ಕೊಡಿ, ಜನತೆಗಳಿಗೆ ನಿವೇಶನ ಕೊಡಿ, ಜನತೆಗಳಿಗೆ ಮನೆಯನ್ನು ಕೊಡಿ, ಜನತೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಜೀವನ ಮಾಡತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ. ಇಲ್ಲಿ ಮಾನ್ವಿ ತಾಲೂಕಿನಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡಗಳಿಲ್ಲ, ಹಾಸ್ಟೆಲ್ ಕಟ್ಟಡಗಳಿಲ್ಲ. ವಿದ್ಯಾರ್ಥಿಗಳು ಏನಂತಾರಲ್ಲ ಕತ್ತಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಸ್ಟೆಲ್ಗಳಿಗೆ ರಸ್ತೆ ಇಲ್ಲ, ಶಾಲೆಗಳಿಗೆ ಕುಡಿಯುವ ನೀರು ಸೌಲಭ್ಯ ಇಲ್ಲ. ಇವೆಲ್ಲ ಮರೆತು ಅಧಿಕಾರಿಗಳು, ಈ ಭಾಗದ ಜನಪ್ರತಿನಿಧಿಗಳು ಕೇವಲ ಸಿಸಿ ರಸ್ತೆ ಹೆಸರಿನಲ್ಲಿ ಹಣವನ್ನು ಲೂಟಿ ಮಾಡ್ತಾರೆ. ಇದನ್ನು ಖಂಡಿಸ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ದಯವಿಟ್ಟು ಜನಪ್ರತಿನಿಧಿಗಳು, ಶಾಸಕರಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಜನಹಿತಕ್ಕೋಸ್ಕರ ಕಾಮಗಾರಿಯನ್ನು ಪ್ರಾರಂಭಿಸತಕ್ಕಂಥ ಮನವಿಯನ್ನು ಈ ಮುಖಾಂತರ ಮಾಡ್ತೀವಿ. ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮಾನ್ವಿ ತಾಲೂಕಿನಲ್ಲಿ ಜನಾಂದೋಲನ ಮುಖಾಂತರ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ ಬಯಸ್ತಾ ಇದ್ದಾರೆ. ಕಲ್ಯಾಣ ನಮಗೆ ಉದಾಹರಣೆ ಮಾತ್ರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ 8 ಕೋಟಿ ರೂಪಾಯಿ, ಅದು ಜಿಲ್ಲಾಧಿಕಾರಿಗಳ ಮೇಲು ಉಸ್ತುವಾರಿಯಲ್ಲಿರ್ತಕ್ಕಂಥ ನಿರ್ಮಿತ ಕೇಂದ್ರದಿಂದ ಕಾಮಗಾರಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಆ 8 ಕೋಟಿ ರೂಪಾಯಿ ಅನುದಾನವನ್ನು ಏನು ಮಾಡ್ತಾರೆ ಅಂತಂದರೆ, ಎಲ್ಲಿ ಉತ್ತಮವಾಗಿರ್ತಕ್ಕಂಥ ರಸ್ತೆ ಇದೆ ಅದರ ಮೇಲೇ ಡಬಲ್ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಹೊಂಟಿದ್ದಾರೆ. 8 ಕೋಟಿ. ಅದೇ ರೀತಿಯಾಗಿ ನಿರ್ಮಿತ ಕೇಂದ್ರ ಆಗಿರ್ಬೋದು, ಕೆಆರ್ಡಿಎಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದಿಂದ ಕೈಗೊಂಡಿರ್ತಕ್ಕಂಥ ಎಲ್ಲ ಕಾಮಗಾರಿಗಳು ಜನತೆಯ ವಿರುದ್ಧ, ಅಭಿವೃದ್ಧಿ ವಿರುದ್ಧ ಇವರ ಕಾಮಗಾರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಅನುದಾನವನ್ನು ಜನತೆ ಇದ್ದ ದೃಷ್ಟಿಯಿಂದ ಅಭಿವೃದ್ಧಿ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳತಕ್ಕಂಥ ಬೇಡಿಕೆ ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಸರ್, ಹಿಂಗಾದ್ರೆ ಮತ್ತೆ ಹೆಂಗ ಸರ್ ಅಭಿವೃದ್ಧಿ ಮಾನವಿ ಹೊಂದುತ್ತಾ ಇಲ್ವಾ, ಅಥವಾ ಏನಾದರೂ ಬರೀ ಲೂಟಿ ಮಾಡೋದು ಒಂದು ಮಾನವಿ ವಿಧಾನಸಭೆ ಈ ಥರ ಸರ್? ಅಭಿವೃದ್ಧಿ ಹೆಸರು ಮೇಲೆ ಲೂಟಿ ಮಾಡೋದೇ ಕೆಲಸ ಮಾನವಿಯಲ್ಲಿ ನಡೀತಿದೆ. ಸುಮಾರು ವರ್ಷಗಳಿಂದ ಎಷ್ಟೋ ಜನಪ್ರಿಯ ಶಾಸಕರು ಬಂದರು, ಆಮೇಲೆ ಸುಮಾರು ಪಕ್ಷಗಳಿಂದ MLA ಆದರೂ ಇದು ಹೆಸರು ಹೇಳ್ಕೊಂಡೇ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಮಾನವಿ ಅಭಿವೃದ್ಧಿ ಹೊಂದಿಲ್ಲ ಸರ್, ಯಾವ್ದು ಹೊಂದಿಲ್ರಿ ಮಾನವಿಯಲ್ಲಿ. ಮತ್ತೆ KKRD ಅನುದಾನ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಯಾರು ಪಾಲಾಗ್ತದೆ? ಇದೆಲ್ಲ ಇದು ಅಧಿಕಾರಿಗಳು ಹೆಸರು ಮೇಲೆ
ಅಧಿಕಾರಿಗಳು ಲಾಭ ಪಾಲಾಗ್ತಾ ಇದೆ. ಹೌದಾ? ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಅಭಿವೃದ್ಧಿ ಹೊಂದದೆ ಅವಾಗ ಮಾನ್ಯ ವಿಧಾನಸಭಾ ಕ್ಷೇತ್ರದ ಈ ಜನರು ಡೆವಲಪ್ ಆಗದೆ ಅವಾಗ ವೈಚಾರಿಕತೆಯಿಂದ ಬದುಕದೆ ಯಾವಾಗ ಸರ್? ಜನರು ಮಾನವ ಜನರು ಪರದಾಟ ಆಡ್ಕೊಂತಾನೆ ಇರಬೇಕು ಜೀವನ ಪರಿ. ಯಾವುದು ಅಭಿವೃದ್ಧಿ ಆಗಲ್ಲ. ಜೀವನ ಪರಿ ಇದೇ ಗೋಳು, ಇದೇ ಸಂಚಾರ. ಇದಕ್ಕೆಲ್ಲ ಕಾರಣಗಳು ಯಾರು ಸರ್? ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಸರ್? ಜನಪ್ರತಿನಿಧಿಗಳು ಅಧಿಕಾರಿಗಳು ಇಬ್ಬರು ಶಾಮೀಲಾಗಿ ಲೂಟಿ ಮಾಡ್ತಾ ಇದ್ದಾರೆ. ಯಾರು ಸರ್ ಈ ಮಾನ್ಯ ಕ್ಷೇತ್ರದ ಶಾಸಕರು ಯಾರಿದ್ದಾರೆ? ಎಲ್ಲರೂ ಬಂದ್ರು ಸರ್. ಮಾನ್ಯ ಕ್ಷೇತ್ರ ಶಾಸಕರು ಯಾರಿದ್ದಾರೆ? ಹಂಪೇಶ್ವರ್ ಅವರು. ಮತ್ತೆ ಅವ್ರಿಗೆ ಮುಂದೆ ನೀವು ಜವಾಬ್ದಾರಿ ಸುಮಾರು ವರ್ಷದಿಂದ ಮನವಿ ಕೊಟ್ಕೊಂತಾನೆ ಬಂದಿರಿ, ಅದೇ ಕೆಲಸ ಮಾಡ್ತಾ ಇದ್ದಾರೆ. ಏನು ಸರ್ ಯಾವ ರೀತಿ ಸರ್ ಕೆಲಸ ಇದೆ? ರೋಡ್ ಮೇಲೆ ರೋಡ್ ಹಾಕೊಳ್ಳೋದು, ಬೇಕಂತ ಉದ್ದೇಶಪೂರ್ವಕವಾಗಿ ರಸ್ತೆ ನಿರ್ಮಾಣ ಮಾಡ್ಬೇಕಂತ ಹೇಳ್ತಾರ. 800 ಮೀಟರ್ ಅಂತ ಹೇಳಿ ಇಲ್ಲಿಂದ ಬಸ್ ವೃತ್ತಲ್ಲಿಂದ ಹಿಡಿದು ಪೊಲೀಸ್ ಕಚೇರಿ ಠಾಣೆ ತನ ರಸ್ತೆ ನಿರ್ಮಾಣ ಮಾಡ್ತಾ ಇದಾರ. ಅದು ಎಸ್ಟಿಮೇಷನ್ ಕಾಪಿಯಲ್ಲಿ ಪುರಸಭೆ ತನ ಇದೆ, ಅದು ಅಲ್ಲಿ ತನ ಮಾಡ್ತಾ ಇಲ್ಲ. ಮಧ್ಯಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಗುತ್ತಿದಾರ ಯಾರು ಸರ್? ಅದಕ್ಕೆಲ್ಲ ಈ ರೀತಿ ಯಾರು ಹಿಡಿದಾರೆ? ಇದೆಲ್ಲ ಯಾಕೆ ಆತರ ಅವ್ರು ಮಾಡ್ತಾರೆ? ಬೇಕಿದ್ದವರಿಗೆ ಗುತ್ತಿದಾರಿಗೆ ಅವ್ರಿಗೆ ಒಪ್ಪಿಸಿ ಇದೆಲ್ಲ ಕೆಲಸ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ಇಲ್ಲಿ ಯಾರು ಹೋರಾಟ ಮಾಡ್ತೀವಿ ಸರ್ ಮುಂದಿನ ದಿವಸದಲ್ಲಿ? ಯಾವಾಗ ಸರ್ ಹೋರಾಟ? ಈಗ ಬುಧವಾರ ದಿವಸ ಹಮ್ಮಿಕೊಂಡುಕೊಂಡಿದ್ವಿ ಸರ್. ಅಲ್ಲ ಸರ್, ಈ ರೀತಿ ಇದಾದ್ರಿಗಿನ ನಿಮ್ಮ ಈ ಹೋರಾಟಕ್ಕೆ ಏನು ನ್ಯಾಯ ಸಿಗ್ತದೋ ಇಲ್ಲವೋ? ಅದೇ ಇದೇ ರೀತಿ ಆದ್ರಿಗಿನ ಮಾನವೀಯ ಎಂಬುದು ಏನು ಸರ್? ಎಲ್ಲ ಲೂಟಿ ಕಾರಣ ಆಗ್ತಾ ಇದ್ದಾನೆ ಇದೆಲ್ಲ. ಈ ಹೋರಾಟ ಮುಂದುವರಿಸ್ತೀವಿ ಸರ್. ಆ ಹೋರಾಟದಲ್ಲಿ ಏನು ಅನುಕೂಲ ಆಗ್ತದೆ ನೋಡೋಣ. ಇರ್ತಕ್ಕಂಥ ಸಚಿವರುಗಳು, ಜನಪ್ರತಿನಿಧಿಗಳು ಸರ್ಕಾರದ ಕಡೆಯಿಂದ ಕೋಟಿ ಕೋಟಿ ಅನುದಾನವನ್ನ ಮಂಜೂರು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಅನುದಾನ ತಾಲೂಕಿನ ಅಭಿವೃದ್ಧಿಗೆ ಸದ್ಬಳಕೆ ಆಗ್ತಾ ಇಲ್ಲ. ಜನತೆಯ ಹಿತದೃಷ್ಟಿಯಿಂದ ಕಾಮಗಾರಿಯನ್ನು ಕೈಗೊಳ್ತಾ ಇಲ್ಲ. ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ, ಜನತೆಯ ಹೆಸರಿನಲ್ಲಿ ಕೋಟಿ ಕೋಟಿ ಅನುದಾನವನ್ನ ದುರ್ಬಳಕೆಯನ್ನು ವಿರೋಧಿಸಿ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ನಮ್ಮ ಜನಶಕ್ತಿ ಕೇಂದ್ರ, ನಮ್ಮ ಸಮಾನ ಮನಸ್ಕರ ಸಂಘಟನೆಗಳ ಬೆಂಬಲದೊಂದಿಗೆ ದಿನಾಂಕ 5/12/2024 ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದೆ. ಈ ಒಂದು ಅಭಿವೃದ್ಧಿ ಅನುದಾನ ದುರುಪಯೋಗಾರ್ಥದ ಬಗ್ಗೆ ನಿಮಗೆ ದಾಖಲಾತಿಗಳ ಸಮೇತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂತಂದ್ರೆ ನಮ್ಮ ತಾಲೂಕಿನ ಅಭಿವೃದ್ಧಿ, ಜನತೆಯ ಹಿತವನ್ನು ಕಾಯ್ತಕ್ಕಂಥ ಅಧಿಕಾರಿಗಳು ಲೂಟಿ ಹೊಡೆದಲ್ಲೇ ಮಗ್ನರಾಗಿದ್ದಾರೆ, ಹೊಂಚು ಹಾಕಿಕೊಂಡು ಕೂತ್ಕೊಂಡಿದ್ದಾರೆ, ಸಂಚನ ರೂಪಿಸ್ತಾ ಇದ್ದಾರೆ. ಉದಾಹರಣೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ 2024-25 ಅನುದಾನದಲ್ಲಿ ಸುಮಾರು 8 ಕೋಟಿ ರೂಪಾಯಿ ಅನುದಾನ ನಮ್ಮ ಮಾನ್ವಿ ಪಟ್ಟಣಕ್ಕೆ ಮಂಜೂರಾಗಿದೆ. ಈ ಮಾನ್ವಿ ಪಟ್ಟಣಕ್ಕೆ ಮಂಜೂರಾಗಿರ್ತಕ್ಕಂಥ ಅನುದಾನ ಕೇವಲ ಸಿಸಿ ರಸ್ತೆ ಹೆಸರಿನಲ್ಲಿ ಲೂಟಿ ಹೊಡಲಿಕ್ಕೆ ಹೊಂಚಾಕಿ ಕೂತ್ಕೊಂಡಿದ್ದಾರೆ. ಒಂದು ಉದಾಹರಣೆ ನಿಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ಒಂದು ಪತ್ರಿಕಾಗೋಷ್ಠಿಯಲ್ಲಿ 2024-25 ಸಾಲಿನ ಮೈಕ್ರೋ ಕ್ರಿಯಾ ಯೋಜನೆಗೆ ಮಂಜೂರಾದ ಅನುದಾನ 8 ಕೋಟಿ ರೂಪಾಯಿ. ಇಲ್ಲಿ ಕ್ರಿಯಾ ಯೋಜನೆ ಕ್ರಮ ಸಂಖ್ಯೆ 4 ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 21ರಲ್ಲಿ ಪಂಪಪತಿ ಸೌಕರ್ಯ ಮನೆಯಿಂದ ಅಂಬಾದೇವಿ ದೇವಸ್ಥಾನದವರೆಗೆ ಸಿಸಿ ರಸ್ತೆ ನಿರ್ಮಾಣ 35 ಲಕ್ಷ. 35 ಲಕ್ಷ ಇದು SCP ಅನುದಾನ ಕ್ರಮ ಸಂಖ್ಯೆ 4. ಮತ್ತೆ ಇದೇ ದಾರಿಗೆ, ಇದೇ ಕಾಮಗಾರಿಗೆ, ಇದೇ ರಸ್ತೆಗೆ ಸಾಮಾನ್ಯ ಅನುದಾನದಲ್ಲಿ ಈ ಕ್ರಿಯಾ ಯೋಜನೆ ಕ್ರಮ ಸಂಖ್ಯೆ 10ರಲ್ಲಿ ಮತ್ತೆ ಹೇಳ್ತಾರೆ, ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 21ರಲ್ಲಿ ಪಂಪಪತಿ ಸೌಕರ್ಯ ಮನೆಯಿಂದ ಅಂಬಾದೇವಿ ದೇವಸ್ಥಾನದವರೆಗೆ ಸಿಸಿ ರಸ್ತೆ